ತಾಲೂಕಿನ ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದಿಂಡಘಟ್ಟ ಗ್ರಾಮದಲ್ಲಿ ನೆಲಸಮ ಮಾಡಿರುವುದು ಅನಧಿಕೃತ ಮನೆಗಳಾಗಿವೆ ಎಂದು ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಪುರುಷೋತ್ತಮ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವ ಕಟ್ಟಡದ ಬಗ್ಗೆ ಮಾತನಾಡಿ, ಕಳೆದ 1 ದಿನಗಳ ಹಿಂದೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಕೆಲವರು ದುರುದ್ದೇಶದಿಂದ ಶ್ರುತಿ ಜೊತೆ ಬಂದು ಹೇಳಿಕೆ ನೀಡುವಾಗ ಕಟ್ಟಿದ್ದ ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಆದರೆ ಮನೆ ನೆಲಸಮ ಆಗಿರುವುದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅವರ ಜಾಗ ಇಲ್ಲದಿದ್ದರೂ ಭೂ ಕಬಳಿಕೆಗಾಗಿ ಸುಳ್ಳು ಹೇಳಿಕೆ ನಿನ್ನೆ ನೀಡಿದ್ದಾರೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಅಕ್ರಮ ಪ್ರವೇಶ ಮಾಡಿರುವ ಅವರು ಮನೆ ನಿರ್ಮಾಣ ಮಾಡಿ ಬೆಲೆ ಬಾಳುವ ಜಾಗವನ್ನು ತಮ್ಮ ಹೆಸರಿಗೆ ಮಂಜೂರು ಮಾಡಿಕೊಳ್ಳಲು ಹುನ್ನಾರ ಮಾಡಿದ್ದರು. ಆದರೆ ಸರ್ಕಾರಿ ಜಾಗವನ್ನು ಉಳಿಸಬೇಕು ಎಂಬ ಸಾರ್ವಜನಿಕರ ದೂರನ್ನು ಆಧರಿಸಿ ಸಭೆಯಲ್ಲಿ ಚರ್ಚಿಸಿ ಸರ್ಕಾರಿ ಜಾಗವನ್ನು ಉಳಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ನೀರುಗಟ್ಟಿಗಾರರು ತಹಶೀಲ್ದಾರ್ ಆದೇಶದ ಮೇರೆಗೆ ಪ್ರತಿದಿನ ಅಲ್ಲಿ ಫೋಟೋ ತೆಗೆಯುತ್ತಿರುತ್ತಾರೆ. ಈ ವೇಳೆ ಮನೆ ನೆಲಸಮ ಮಾಡಲಾಗಿತ್ತು. ನಾವು ಯಾರನ್ನು ಒಕ್ಕಲೆಬ್ಬಿಸಲು ಹೋಗಿಲ್ಲ. ಪಂಚಾಯಿತಿ ಆಸ್ತಿಯನ್ನು ಕಾಪಾಡುವುದಕ್ಕೆ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದೇವೆ. ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದು ಬೇಡ ಎಂದು ಎಚ್ಚರಿಸಿದರು. ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 1ರಲ್ಲಿ ಶ್ರುತಿ ಎಂಬುವರ ತಂದೆ ಕಳೆದ ಅನೇಕ ವರ್ಷಗಳಿಂದ ವಾಸವಿದ್ದು ಆ ಸ್ಥಳಕ್ಕೆ ಕಂದಾಯವನ್ನು ಕಟ್ಟಿದ್ದಾರೆ. ಅವರ ತಂದೆ ಮೃತಪಟ್ಟ ಬಳಿಕ ಮಗಳು ಶ್ರುತಿ ಅವರಿಗೆ ಹಕ್ಕಿದೆ. ಇವರು 2022ರವರೆಗೂ ಕಂದಾಯ ಕಟ್ಟಲಾಗಿದ್ದು ನಂತರದಲ್ಲಿ ಅವರೇ ಮನೆ ಬೀಳಿಸಿಕೊಂಡಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ನಿಯಮಾನುಸಾರ ಅಗತ್ಯ ದಾಖಲೆಗಳನ್ನು ಒದಗಿಸಿ ಅವರು ತಮ್ಮ ವಾಸಸ್ಥಾನವನ್ನು ತಮ್ಮ ಹೆಸರಿಗೆ ಮಂಜೂರು ಮಾಡಿಕೊಳ್ಳಬಹುದು. ಆದರೆ ಇನ್ನುಳಿದ ಇಬ್ಬರು ಈ ಹಿಂದಿನಿಂದಲೂ ಅಲ್ಲಿ ವಾಸ ಇಲ್ಲ. ಶ್ರುತಿ ಅವರನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಾಳ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಉಮೇಶ್, ಸದಸ್ಯರಾದ ಪ್ರಕಾಶ್, ನಟರಾಜ್, ವೆಂಕಟೇಶ್, ಅಶ್ವಥ್ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ನಮ್ಮ ಪಂಚಾಯತಿಲಿ ತುಂಬಾ ಬಡವರಿದ್ದಾರೆ. ನಾವು ನಿವೇಶನ ಮಾಡಬೇಕು, ಸ್ಟೇಡಿಯಂ ಯಾವ್ದಾದ್ರು ಸರ್ಕಾರಿ ಸಾರ್ವಜನಿಕ ಉಪಯೋಗಕ್ಕೆ ತಹಶೀಲ್ದಾರ್ ಯಾವ್ದಾದ್ರು ಸರ್ಕಾರಿ ಜಾಗಕ್ಕೆ ಆಗ್ಲಿ ಅಥವಾ ನಮ್ಮ ಪಂಚಾಯತಿಯವರು ಇರೋಂತ ಯಾರಾದ್ರೂ ನಿರಾಶ್ರಿತರಿಗೆ ಆಗ್ಲಿ ಇದ್ ಮಾಡಿದ್ರೆ ಆಯ್ತು ಸರ್. ಅಥವಾ ಅದೇ ತಿಂಡ್ಗಟ್ಟು ಗ್ರಾಮಗ ನಮಗೆ ಬಂದ ಪ್ರಕಾರ ಒಂದ್ 6-7 ತಿಂಗಳು ಆಗಿರ್ಬೋದು ಸರ್. ನಮಗೆ ಗೊತ್ತಾಗಿಲ್ಲ ಸರ್. ಅದು ನಮಗೆ ಸ್ಥಳೀಯರು ಫೋನ್ ಮಾಡಿ ಸದಸ್ಯರೇ ನಮ್ದು.